ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್. ವದಂತಿ ಸೀಸನ್ 2 ಇದು ರೀಸೆಂಟ್ ಆಗಿ ತಮಿಳ್ ಫಿಲ್ಮ್ ಇಂಡಸ್ಟ್ರಿಯಿಂದ ಬಂದಿರುವಂತಹ ಒಂದು ವೆಬ್ ಸೀರೀಸ್ ಸ್ಟಾರಿಂಗ್ ಶಶಿಕುಮಾರ್, ಕರೆಂಟ್ಲಿ ಸ್ಟ್ರೀಮಿಂಗ್ ಇನ್ ಅಮೆಜಾನ್ ಪ್ರೈಮ್ OTT ಪ್ಲಾಟ್ಫಾರ್ಮ್. ಸ್ಟೋರಿ ಲೈನ್ ಗೆ ಬರೋದಾದ್ರೆ, ಒಂದು ಕಡೆ ಹೈವೇಯಲ್ಲಿ ಸಿಗುವಂತಹ ಒಂದು ಅಸ್ಥಿ ಪಂಜರ, ಇನ್ನೊಂದು ಕಡೆ ಫ್ಲಾಶ್ ಬ್ಯಾಕ್ ಅಲ್ಲಿ ನಡೀತಾ ಇರುವಂತಹ ಮಣಿ ಅಂಡ್ ಫ್ರೆಂಡ್ಸ್ ನ ಕತೆ. ಅಸ್ಥಿ ಪಂಜರ ಕೇಸ್ ನ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಎಂಟ್ರಿ ಕೊಡುವಂತಹ ಇನ್ಸ್ಪೆಕ್ಟರ್ ಮೂಸಾ. ಆ ಅಸ್ಥಿ ಪಂಜರ ಆದ್ರೂ ಯಾರದ್ದು? ಆ ಸಾವು ಕೊಲೆನಾ ಇಲ್ಲ ಆತ್ಮಹತ್ಯನಾ? ಆ ಅಸ್ಥಿ ಪಂಜರಕ್ಕೂ ಪ್ಯಾರಲಲ್ ಆಗಿ ನಡೀತಾ ಇರುವಂತಹ ಮಣಿ ಅಂಡ್ ಫ್ರೆಂಡ್ಸ್ ನ ಫ್ಲಾಶ್ ಬ್ಯಾಕ್ ಕತೆಗೂ ಇರುವಂತಹ ಲಿಂಕ್ ಆದ್ರೂ ಏನು ಅನ್ನೋ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡು ಹಿಡಿದು ಕ್ಲಿಷ್ಟಕರವಾಗಿರುವಂತಹ ಈ ಕೇಸ್ ನ ಇನ್ಸ್ಪೆಕ್ಟರ್ ಮೂಸಾ ಅಂಡ್ ಟೀಮ್ ಸಕ್ಸಸ್ಫುಲ್ ಆಗಿ ಸಾಲ್ವ್ ಮಾಡ್ತಾರಾ ಇಲ್ವೋ ಅನ್ನೋದೇ ಈ ವೆಬ್ ಸೀರೀಸ್ ನ ಮೇನ್ ಪ್ಲಾಟ್. ಪಾಸಿಟಿವ್ಸ್ ಅಂಡ್ ನೆಗೆಟಿವ್ಸ್ ಗೆ ಬರೋದಾದ್ರೆ, ಶಶಿಕುಮಾರ್ ಆಸ್ ಇನ್ಸ್ಪೆಕ್ಟರ್ ಮೂಸಾ ಸೀರೀಸ್ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರೆಗೂ ಬಹಳ ಸೆಟಲ್ಡ್ ಆಗಿ ಆಕ್ಟ್ ಮಾಡೋದ್ರ ಮೂಲಕ ಆ ರೋಲ್ ಗೆ ಅವರು ಜಸ್ಟಿಫೈ ಮಾಡಿದ್ದಾರೆ. ಬಾಕಿ ಎಲ್ಲ ಸಪೋರ್ಟಿಂಗ್ ಆಕ್ಟರ್ಸ್ ಸಹ ಆಕ್ಟಿಂಗ್ ವೈಸ್ ತಮ್ಮ ರೋಲ್ ಗೆ 100% ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಡೈರೆಕ್ಷನ್ ವಿಷಯಕ್ಕೆ ಬರೋದಾದ್ರೆ, ಸ್ಟೋರಿ ರೂಟೀನ್ ಕ್ರೈಮ್ ಸ್ಟೋರಿನೇ ಆದ್ರೂ ಆಡಿಯನ್ಸ್ ಗೆ ಇಂಟ್ರೆಸ್ಟಿಂಗ್ ಆಗಿ ಮಾಡೋದಕ್ಕೆ ಸಾಕಷ್ಟು ಟ್ವಿಸ್ಟ್ ಅಂಡ್ ಟರ್ನ್ಸ್ ನ ಆಡ್ ಮಾಡಿರೋದ್ರಿಂದ ಸ್ಟೋರಿ ಅಂಡ್ ಐಡಿಯಾ ವೈಸ್ ನನಗೆ ಡೀಸೆಂಟ್ ಫೀಲ್ ಕೊಡ್ತು. ಎಕ್ಸಿಕ್ಯೂಷನ್ ಗೆ ಬರೋದಾದ್ರೆ, ಈ ವೆಬ್ ಸೀರೀಸ್ ಅಲ್ಲಿ ಟೋಟಲ್ 8 ಎಪಿಸೋಡ್ಸ್ ಇದೆ. ಎಪಿಸೋಡ್ 1 ಅಲ್ಲಿ ಬರುವಂತಹ ಇನ್ವೆಸ್ಟಿಗೇಷನ್ ಪೋರ್ಷನ್ಸ್ ಸ್ಲೋ ಆದ್ರೂ ನನಗೆ ಎಂಗೇಜಿಂಗ್ ಆಗಿತ್ತು. ಎಪಿಸೋಡ್ ನಂಬರ್ 2 ಅಲ್ಲಿ ಮೇಲ್ ವಿಕ್ಟಿಮ್ ನ ಹುಡುಕ್ತಾ ಇದ್ದಂತಹ ಇನ್ಸ್ಪೆಕ್ಟರ್ ಮೂಸಾ ಅಂಡ್ ಟೀಮ್ ಗೆ ಸಡನ್ ಆಗಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇಂದಾಗಿ ಸಿಗುವಂತಹ ಒಂದು ಟ್ವಿಸ್ಟ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಬಂದಿದೆ. ಎಪಿಸೋಡ್ ನಂಬರ್ 3 ಅಲ್ಲಿ ಮಣಿ ಕೇಸ್ ಕ್ಲೋಸ್ ಆದ್ಮೇಲೂ ಸಹ ಇನ್ಸ್ಪೆಕ್ಟರ್ ಮೂಸಾ ಅಂಡ್ ಟೀಮ್ ಅನ್ಅಫಿಷಿಯಲ್ ಆಗಿ ರೀಇನ್ವೆಸ್ಟಿಗೇಷನ್ ಮಾಡೋದು ಅಂಡ್ ಅದರಲ್ಲಿ ಬರೋ ಮಣಿ ಅಂಡ್ ಫ್ರೆಂಡ್ಸ್ ನ ಫ್ಲಾಶ್ ಬ್ಯಾಕ್ ಸ್ಟೋರಿ ಎಂಗೇಜಿಂಗ್ ಆಗಿ ಬಂದಿದೆ. ಈ ಎಪಿಸೋಡ್ ಎಂಡಿಂಗ್ ಅಲ್ಲಿ DNA ಟೆಸ್ಟ್ ರಿಲೇಟೆಡ್ ಆಗಿ ಬರೋ ಒಂದು ಟ್ವಿಸ್ಟ್ ನನಗೆ ವರ್ಕ್ ಆಯ್ತು. ಎಪಿಸೋಡ್ ನಂಬರ್ 4 ಅಲ್ಲಿ ಸುಂದರೇಶ್ ಮತ್ತು ಅವನ ತಾಯಿನೂ ಸೇರಿ ಇನ್ನೊಂದಷ್ಟು ಸಸ್ಪೆಕ್ಟ್ಸ್ ಉಟ್ಕೊಳ್ಳೋದು ನನಗೆ ಎಂಗೇಜಿಂಗ್ ಆಗಿತ್ತು. ಎಪಿಸೋಡ್ಸ್ 1 to 4 ಸ್ಲೋ ಬರ್ನ್ ಆಗಿದ್ರು ಆಡಿಯನ್ಸ್ ಸೀರೀಸ್ ಅಲ್ಲಿ ನೆಕ್ಸ್ಟ್ ಏನಾಗಬಹುದು ಅಂತ ಗೆಸ್ ಮಾಡೋ ಲೆವೆಲ್ ಗೆ ಸ್ಕ್ರೀನ್ ಪ್ಲೇ ನ ತಗೊಂಡೋಗಿರೋದ್ರಿಂದ ನನಗೆ ಡೀಸೆಂಟ್ ವಾಚ್ ಫೀಲ್ ಕೊಡ್ತು. ಎಪಿಸೋಡ್ ನಂಬರ್ 5 ಅಲ್ಲಿ ಸಿಗುವಂತಹ ಸೆಕೆಂಡ್ ಅನ್ಐಡೆಂಟಿಫೈಡ್ ಡೆಡ್ ಬಾಡಿ, ಮೊದಲನೇ ಕೇಸು ಅಂದ್ರೆ ವೆನ್ಬಾ ಕೇಸ್ ಅಲ್ಲಿ ಅಸ್ಥಿ ಪಂಜರದ ಕೈಯಲ್ಲಿ ಸಿಗುವಂತಹ ಒಂದು ಬೆಳ್ಳಿ ಖಡ್ಗ, ಆ ಕೇಸ್ಗೆ ಒಂದು ಮೇಜರ್ ಲೀಡ್ ಆಗಿತ್ತು. ಆ ಒಂದು ಕೇಸಲ್ಲಿ ಏನೋ ಅದು ಕೋಇನ್ಸಿಡೆನ್ಸ್ ಅಥವಾ ಇನ್ಸ್ಪೆಕ್ಟರ್ ಮೂಸಾ ಅಂಡ್ ಟೀಮ್ ಲಕ್ಕಿ ಅಂತ ಹೇಳ್ಬೋದಾಗಿತ್ತು. ಆದ್ರೆ ಮೊದಲನೇ ಕೇಸ್ ತರನೇ ಈ ಒಂದು ಸೆಕೆಂಡ್ ಅನ್ಐಡೆಂಟಿಫೈಡ್ ಡೆಡ್ ಬಾಡಿ ಕೇಸಲ್ಲೂ ಸಹ ಇನ್ಸ್ಪೆಕ್ಟರ್ ಮೂಸಾ ಅಂಡ್ ಟೀಮ್ಗೆ ಡೆಡ್ ಬಾಡಿಯ ಕೈಯಲ್ಲಿ ಒಂದು ಸರ್ಜಿಕಲ್ ಪ್ಲೇಟ್ ಸಿಗೋದು ಒಂದ್ಸಲ ಆದ್ರೆ ಲಕ್ಕಿ ಅಂತ ಹೇಳ್ಬೋದು. ಆದ್ರೆ ಪದೇ ಪದೇ ಇನ್ಸ್ಪೆಕ್ಟರ್ ಮೂಸಾ ಅಂಡ್ ಟೀಮ್ ಲಕ್ಕಿ ಆಗೋದು ನನಗೆ ಯಾಕೋ ಸ್ಕ್ರೀನ್ ಪ್ಲೇ ಕನ್ವೀನಿಯಂಟ್ ಆಗಿ ಮಾಡ್ಕೊಂಡಿದ್ದಾರೆ ಅಂತ ಅನಿಸ್ತು. ಆ ಪಾಯಿಂಟ್ ನನಗೆ ವರ್ಕ್ ಆಗ್ಲಿಲ್ಲ. ಈ ಪಾಯಿಂಟ್ ಡೈರೆಕ್ಟರ್ಗೂ ಅರ್ಥ ಆಗಿದೆ ಅಂತ ಕಾಣುತ್ತೆ. ಅದರಿಂದಾಗಿ ಆ ಒಂದು ಎವಿಡೆನ್ಸ್ ನ ಬಾಕಿ ಸೀರೀಸ್ ಅಲ್ಲಿ ಎಲ್ಲೂ ಯೂಸ್ ಮಾಡಕ್ ಹೋಗಿಲ್ಲ. ಇದೊಂದು ಲಾಜಿಕಲ್ ಮಿಸ್ಟೇಕ್ ಬಿಟ್ರೆ ಎಪಿಸೋಡ್ 5 ಅಲ್ಲಿ ನನಗೆ ಬಾಕಿ ಎಲ್ಲಾನು ಸ್ಕ್ರೀನ್ ಪ್ಲೇ ಎಂಗೇಜಿಂಗ್ ಆಗಿತ್ತು. ಎಪಿಸೋಡ್ ನಂಬರ್ 6 ಅಲ್ಲಿ ಸೀರಿಯಲ್ ಕಿಲ್ಲರ್ ಆಂಗಲ್ ಅಲ್ಲಿ ನಡೆಯುವಂತಹ ಇನ್ವೆಸ್ಟಿಗೇಷನ್ ಸ್ಕ್ರೀನ್ ಪ್ಲೇ ಗ್ರಿಪ್ಪಿಂಗ್ ಆಗಿ ಬಂದಿದೆ. ಈ ಎಪಿಸೋಡ್ ಎಂಡಿಂಗ್ ಅಲ್ಲಿ ಬರುವಂತಹ ಒಂದು ಟ್ವಿಸ್ಟ್ ಆಡಿಯನ್ಸ್ ತಲೆಯಲ್ಲಿ ಫುಲ್ ಕನ್ಫ್ಯೂಷನ್ ಕ್ರಿಯೇಟ್ ಮಾಡೋದು ಗ್ಯಾರಂಟಿಡ್. ಎಪಿಸೋಡ್ ನಂಬರ್ 7 ಅಲ್ಲಿ ಇನ್ಸ್ಪೆಕ್ಟರ್ ಮೂಸಾ ಅಲ್ಲಿವರೆಗೂ ಅವರಿಗೆ ಸಿಕ್ಕಿರುವಂತಹ ಎಲ್ಲಾ ಸಣ್ಣ ಪುಟ್ಟ ಎವಿಡೆನ್ಸ್ ಮತ್ತೆ ಅವರ ಅಬ್ಸರ್ವೇಷನ್ಸ್ ನ ಯೂಸ್ ಮಾಡಿ ಅವರ ಇನ್ವೆಸ್ಟಿಗೇಷನ್ ಎಲ್ಲಿ ದಾರಿ ತಪ್ತಾ ಇದೆ ಅಂತ ಆ ಎಲ್ಲಾ ಮಿಸ್ಸಿಂಗ್ ಡಾಟ್ಸ್ ನ ಕನೆಕ್ಟ್ ಮಾಡಿ ಕಂಡು ಹಿಡಿಯುವಂತ ಐಡಿಯಾ ನೆಕ್ಸ್ಟ್ ಲೆವೆಲ್ ಅಲ್ಲಿ ಬಂದಿದೆ. ನನಗೆ ಅದು ವರ್ಕ್ ಆಯ್ತು. ಅಲ್ಲಿ ತನಕ ಅವ್ರು ಏನು ಇನ್ವೆಸ್ಟಿಗೇಷನ್ ಮಾಡಿ ಪ್ರೋಗ್ರೆಸ್ ಆಗಿದೀವಿ ಅಂತ ಅನ್ಕೊಂಡಿದ್ರು, ಆದ್ರೆ ಅದೆಲ್ಲ ಸುಳ್ಳು. ಆಕ್ಚುಲಿ ಹಾವು ಏಣಿ ಆಟದಲ್ಲಿ ಹಾವಿನ ಕೈಲಿ ಕಚ್ಚಿಸ್ಕೊಂಡವರ ಹಾಗೆ ಅವರ ಪರಿಸ್ಥಿತಿ ಆಗಿದೆ ಅಂತ ಇನ್ಸ್ಪೆಕ್ಟರ್ ಮೂಸಾ ಅಂಡ್ ಟೀಮ್ ಗೆ ರಿಯಲೈಸ್ ಆಗೋದು ಈ ಎಪಿಸೋಡ್ ಎಂಡಿಂಗ್ ಅಲ್ಲಿ ಮಣಿ ಫ್ಲಾಶ್ ಬ್ಯಾಕ್ ಸ್ಟೋರಿಯಲ್ಲಿ ಬರುವಂತ ಒಂದು ಟ್ವಿಸ್ಟ್, ಈ ಎಲ್ಲಾ ಪಾಯಿಂಟ್ಸ್ ಎಕ್ಸ್ಟ್ರಾರ್ಡಿನರಿ ಆಗಿ ಬಂದಿದೆ. ನನಗೆ ವರ್ಕ್ ಆಯ್ತು. ಎಪಿಸೋಡ್ ನಂಬರ್ 8 ಮಿಸ್ಟ್ರಿ ಆಫ್ ಮಣಿ, ಆ ಫ್ಲಾಶ್ ಬ್ಯಾಕ್ ಸ್ಟೋರಿ ಬೇರೆ ಬೇರೆ ಡೈಮೆನ್ಷನ್ಸ್ ತಗೊಳ್ಳೋದು. ಎಪಿಸೋಡ್ ನಂಬರ್ 7 ಎಂಡಿಂಗ್ ನೋಡಿದ್ಮೇಲೆ ಎಪಿಸೋಡ್ ನಂಬರ್ 8 ಅಲ್ಲಿ ಆಕ್ಚುಲಿ ಏನಾಗಿರ್ಬೋದು ಅಂದ್ರೆ ಈ ವೆಬ್ ಸೀರೀಸ್ ನ ಹೇಗೆ ಆಕ್ಚುಲಿ ಎಂಡ್ ಮಾಡಿರ್ಬೋದು ಅಂತ ಗೆಸ್ ಮಾಡಿದ್ನೋ ಅದನ್ನ ಕಂಪ್ಲೀಟ್ಲಿ ಸುಳ್ಳು ಮಾಡಿ ಅಲ್ಲೂ ಏನೋ ಒಂದಷ್ಟು ಟ್ವಿಸ್ಟ್ ಅಂಡ್ ಟರ್ನ್ಸ್ ನ ಆಡ್ ಮಾಡಿ ಸ್ಕ್ರೀನ್ ಪ್ಲೇ ನ ಎಂಗೇಜಿಂಗ್ ಆಗಿ ತಗೊಂಡೋಗಿರೋದು ನನಗೆ ಲೈಕ್ ಆಯ್ತು. ನನ್ನ ಕಡೆಯಿಂದ ಲಾಸ್ಟ್ 4 ಎಪಿಸೋಡ್ಸ್ ಅಂದ್ರೆ ಎಪಿಸೋಡ್ ನಂಬರ್ 5 ಇಂದ ಎಪಿಸೋಡ್ ನಂಬರ್ 8 ಗೆ ಫುಲ್ ಮಾರ್ಕ್ಸ್. ಎಪಿಸೋಡ್ ನಂಬರ್ 8 ಎಂಡಿಂಗ್ ಅಂದ್ರೆ ಈ ಒಂದು ವೆಬ್ ಸೀರೀಸ್ ನ ಕ್ಲೈಮ್ಯಾಕ್ಸ್ ವರ್ಗು ಮೇನ್ ಪ್ಲಾಟ್ ರಿಲೇಟೆಡ್ ಸಸ್ಪೆನ್ಸ್ ನ ಆಡಿಯನ್ಸ್ ಗೆ ಎಲ್ಲೂ ಬಿಟ್ಕೊಡ್ದೇನೆ ಸಸ್ಪೆನ್ಸ್ಫುಲ್ ಆಗಿ ತಗೊಂಡೋಗಿರೋದು ನನ್ನ ಪ್ರಕಾರ ಬೆಸ್ಟ್ ಪಾರ್ಟ್ ಆಫ್ ದಿಸ್ ವೆಬ್ ಸೀರೀಸ್. ಈ ಸೀರೀಸ್ ನ ಫಸ್ಟ್ 5 ಎಪಿಸೋಡ್ಸ್ ಅಂದ್ರೆ ಎಪಿಸೋಡ್ಸ್ 1 to 5 ಒಂದು ತೂಕ ಆದ್ರೆ ಲಾಸ್ಟ್ 3 ಎಪಿಸೋಡ್ಸ್ ಅಂದ್ರೆ ಎಪಿಸೋಡ್ ನಂಬರ್ 6 to 8 ಇನ್ನೊಂದು ತೂಕ ಅಂತಾನೆ ಹೇಳ್ಬೋದು. ಆ ಲಾಸ್ಟ್ 3 ಎಪಿಸೋಡ್ಸ್ ಮೈಂಡ್ ಬ್ಲೋಯಿಂಗ್ ಆಗಿ ಬಂದಿದೆ. ಆಡಿಯನ್ಸ್ ನ ಸೀಟ್ ಗೆ ಫೆವಿಕಾಲ್ ಹಾಕಿ ಕೂರ್ಸೋದು ಗ್ಯಾರಂಟಿಡ್. ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರೆಗೂ ಯೂಸ್ ಆಗಿರುವಂತಹ ಬ್ಯಾಕ್ ಗ್ರೌಂಡ್ ಸ್ಕೋರ್ ಟಾಪ್ ನಾಚ್ ಆಗಿ ಬಂದಿದೆ. ಈ ವೆಬ್ ಸೀರೀಸ್ ಗೆ ಮೇಜರ್ ಪ್ಲಸ್ ಆಗಿದೆ ಅಂತಾನೆ ಹೇಳ್ಬೋದು. ಓವರ್ ಆಲ್ ಆಗಿ ನನಗೆ ಒಂದು ವೆಬ್ ಸೀರೀಸ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತು. ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್ ಕಡೆಯಿಂದ ಈ ವೆಬ್ ಸೀರೀಸ್ ಗೆ ಕೊಡ್ತಾ ಇರುವಂತಹ ರೇಟಿಂಗ್ 4 out of 5. ಇನ್ನು ನೀವೇನಾದ್ರೂ ಸಸ್ಪೆನ್ಸ್ಫುಲ್ ಕ್ರೈಮ್ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ಸ್ ನ ಇಷ್ಟಪಡುವಂತಹ ಆಡಿಯನ್ಸ್ ಆದ್ರೆ ಈ ವೆಬ್ ಸೀರೀಸ್ ನಿಮಗೆ ಮಸ್ಟ್ ವಾಚ್. ಇದಿಷ್ಟು ಈ ವೆಬ್ ಸೀರೀಸ್ ನೋಡಿ ನನಗೆ ಅನ್ಸಿದ್ದು. ಯಾರೆಲ್ಲ ಈ ವೆಬ್ ಸೀರೀಸ್ ನೋಡಿದಿರಾ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ರಿವ್ಯೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.